ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸ್ನೇಹಿತರೆ, ನಿನ್ನೆ ಸಂಚಿಕೆ ಇವತ್ತು ಮುಂದುವರೆದ ಭಾಗವಾಗಿದೆ. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನಿನ್ನೆ ಸಂಚಿಕೆನ ನಾವು ಮುಂದುವರೆಸೋಣ. ನಿನ್ನೆ ನಾನು ಕೊನೆಯದಾಗಿ ಹೇಳಿದ್ದೇನು ಅಂತ ಅಂದರೆ, ನಾವು ಬಾಬಾರವ್ರನ್ನ ನಂಬಿದರೆ, ಬಾಬಾರವರ ಸಂದೇಶವನ್ನು ನಾವು ನಂಬಿದರೆ ನಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಮುಂದೆ ಅಡ್ವಾನ್ಸ್ ಆಗಿ ಏನೋ ದೊಡ್ಡ ಘಟನೆಗಳು ಅಥವಾ ಒಳ್ಳೆಯದೇ ಆಗಿರಲಿ ಕೆಟ್ಟದೇ ಆಗಿರಲಿ, ಯಾವ ಘಟನೆಗಳು ನಡೆದರೂ ಬಾಬಾರವರು ಮುಂಚಿತವಾಗಿಯೇ ಸೂಚನೆಯನ್ನು ಕೊಟ್ಟಿರ್ತಾರೆ. ಆ ಸೂಚನೆಗಳನ್ನು ನಾವು ಅರ್ಥ ಮಾಡಿಕೊಂಡು ಅವುಗಳನ್ನು ಪಾಲಿಸಿದರೆ ನಮ್ಮ ಜೀವನದಲ್ಲಿ ಏಳಿಗೆ ಆಗುವುದು ಖಚಿತ. ಆ ದೊಡ್ಡ ಕಷ್ಟಗಳನ್ನು ನಾವು ಸಣ್ಣ ಕಷ್ಟಗಳ ಮೂಲಕ ಹೊರಬರಲು ಸಹಾಯಕವಾಗುತ್ತದೆ. ಯಾಕೆಂತಂದ್ರೆ ಬಾಬಾರವರು ಕೂಡ ಸಚ್ಚರಿತೆನಲ್ಲಿ ಮುಂದೆ ಆಗ್ತಕ್ಕಂಥ ಸಮಸ್ಯೆಗಳನ್ನು ತಿಳ್ಕೊಂಡು ಭಕ್ತರಿಗೆ ಸೂಚನೆಗಳನ್ನು ನೀಡಿದ್ದನ್ನು ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿ ನನ್ನ ಜೀವನದಲ್ಲಿನೂ ಆಗಿರೋ ಅನುಭವನ ನಿನ್ನೆಯ ಸಂಚಿಕೆಯಲ್ಲಿ ನಾನು ತಿಳಿಸಿದ್ದೀನಿ. ಆ ಸಂಚಿಕೆನ ಯಾರ್ಯಾದ್ರೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ನೋಡಬಹುದು. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನನ್ನ ಜೀವನದಲ್ಲಿ ಬಾಬಾರವರು ಆ ಮನೆಯಲ್ಲಿ ನೆಲೆಸಿದ್ರಾ ಇಲ್ವಾ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ನಾನು ಶಪಥ ಮಾಡಿಬಿಟ್ಟೆ, ಬಾಬಾ ನೀವು ಇರೋದೇ ನಿಜ ಆದರೆ ಈ ಮನೆಯಲ್ಲಿ ನೆಲೆಸಬೇಕು. ಇವರು ಏನು ಮಾತಾಡಿದಾರಲ್ಲ ನಿಮ್ಮ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ, ನೀವು ಈ ಮನೆಯಲ್ಲಿ ನೆಲೆಸೋವರೆಗೂ ನಾನು ಈ ಮನೆಯಲ್ಲಿ ನಿಮ್ಮ ಸಚ್ಚರಿತನಾಗಲಿ ನಿಮ್ಮ ಬಗ್ಗೆ ನಾನು ಮಾತಾಡೋದಿಲ್ಲ, ನನ್ನ ಆರಾಧನೆ ಏನಿದ್ರು ಮನಸ್ಸಲ್ಲೇ ಇರುತ್ತೆ ಅಂತೇಳಿ ಸಂಕಲ್ಪ ಮಾಡಿಕೊಂಡು ಸುಮ್ಮನಾಗ್ಬಿಟ್ಟೆ. ಬಾಬಾರವರು ಅವ್ರ ಮನೆಗೆ ಹೇಗೆ ಹೋದ್ರು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಸ್ನೇಹಿತರೆ, ಬಾಬಾರವರು ಅವ್ರ ಮನೆಗೆ ಹೇಗೆ ಹೋದ್ರು ಅಂತಂದ್ರೆ, ಅವರ ರಿಲೇಟಿವ್ ಒಬ್ರು ಸಾಯಿ ಬಾಬಾರವರ ವ್ರತ ಮಾಡಿದ್ರು. ಇವರನ್ನ ಇನ್ವೈಟ್ ಮಾಡಿದ್ರು. ಇವ್ರ ಮನೇಲಿರೋ ಒಬ್ರು ಸದಸ್ಯರು ಹೋಗಿ ಆ ಫಂಕ್ಷನ್ನಿಗೆ ಹೋಗಿ ಬಾಬಾರವರು ಏನು ವ್ರತ ಪೂಜೆ ಮಾಡಿದ್ರಲ್ಲ ಅದನ್ನೆಲ್ಲ ಪೂಜೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಉಡಿ ತುಂಬಿಸ್ಕೊಂಡು ಬಂದ್ರು. ಮೊದಲನೇದಾಗಿ ಬಾಬಾ ಅವ್ರ ಮನೆಗೆ ಹೋಗಿರೋದು ಈ ರೀತಿಯಾಗಿ ಬಾಬಾರವರ ವ್ರತದ ಪುಸ್ತಕದ ಮೂಲಕ ಮೊದಲನೇ ಹೆಜ್ಜೆ ಪ್ರಾರಂಭ ಮಾಡಿದ್ರು. ತದನಂತರ ಬಾಬಾರವರು ಏನು ಮಾಡಿದ್ರು, ನಾನು ಕನ್ಸೀವ್ ಆಗಿದ್ದೆ, ಪ್ರೆಗ್ನೆಂಟ್ ಆಗಿದ್ದೆ. ನಾನು ಯಾವಾಗಲೂ ಒಂದು ಮಾತನ್ನ ಹೇಳ್ತಾ ಇದ್ದೆ, ಏನಂತ, ನನಗೆ ಗಂಡು ಮಗು ಬೇಕು. ಬಾಬಾರವರು ಹೇಳಿದ್ದಾರೆ ನನಗೆ ಗಂಡು ಮಗು ಆಗುತ್ತದೆ ಅನ್ನೋದನ್ನು ಕೇಳಿಸ್ಕೊಂಡು ಅವ್ರಿಗೂ ಕೂಡ ಗಂಡು ಮಗು ಬೇಕಿತ್ತು. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಅವ್ರ ಹೆಣ್ಮಗಳಿಗೆ ಒಂದು ಹೆಣ್ಮಗು ಇದ್ದಿದ್ದರಿಂದ ನನಗೂ ಎಲ್ಲಿ ನನ್ನ ಮಗನಿಗೂ ಕೂಡ ಮತ್ತೆ ಹೆಣ್ಮಗು ಹುಟ್ಬಿಡುತ್ತೋ, ನನ್ನ ಮನೆತನಕ್ಕೆ ಗಂಡು ಮಗು ಬೇಕು ಅನ್ನೋ ಮೈಂಡ್ ಸೆಟ್ ಅವ್ರು ಇಲ್ಲಿ ಇದ್ದಿದ್ದರಿಂದ ಅವ್ರು ನಾನು ಹೇಳೋದನ್ನ ನೋಡಿ ಅವ್ರಿಗೇನು ನಂಬಿಕೆ ಬಂತೋ ಗೊತ್ತಿಲ್ಲ. ಅವಾಗ ಅವ್ರ ಮನಸ್ಸನ್ನು ಬದಲಾಯಿಸ್ಕೊಂಡು ಬಾಬಾರವ್ರದ್ದು ಆ ವ್ರತನ ಮಾಡಬೇಕು ಅಂತ ಡಿಸೈಡ್ ಮಾಡಿ ನನಗೆ ಕೇಳಿದರು, ಹಿಂಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಿಂಗೆ ಅಂದರು. ಆಯಿತು ಮಾಡಿ ಒಳ್ಳೇದಾಗಲಿ ಅಂತ ಅಂದು ಸುಮ್ಮನಾದೆ. ಅವರು ವ್ರತ ಮಾಡಿ ಬಾಬಾರವರಿಗೆ ಪ್ರಾರ್ಥನೆ ಮಾಡಿಕೊಂಡ್ರು, ತಮಗೆ ಗಂಡು ಮೊಮ್ಮಗುನೇ ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡ್ರು. ಅದೇ ರೀತಿ ಅವರಿಗೆ ಗಂಡು ಮೊಮ್ಮಗು ಹುಟ್ಟಿತು, ನನಗೂ ಕೂಡ ಗಂಡು ಮಗ ಹುಟ್ಟಿದ. ಇದು ಅವರ ಮನೆಯಲ್ಲಿ ಮಾಡಿದ ಬಾಬಾರವರ ಎರಡನೆಯ ಪವಾಡ ನನ್ನ ಪ್ರಕಾರ. ಹಾಗೆ ಮುಂದುವರಿತಾ ಹೋಯಿತು. ಕೆಲವು ವರ್ಷಗಳ ನಂತರ ಬಾಬಾರವರಿಗೆ ಅವ್ರು ಕೇಳಿದ್ರು, ನಂದು ಹಣಕಾಸಿನ ಸ್ಥಿತಿ ಅಂಗಡಿನಲ್ಲಿ ಸರಿಯಾಗಿಲ್ಲ, ಬಾಬಾರವರಿಗೆ ಹೇಗೆ ಪ್ರಾರ್ಥನೆ ಮಾಡಿದ್ರೆ ಆಗುತ್ತೆ ಅಂತ ಕೇಳಿದರು. ಆವಾಗಲೂ ನಾನು ಹೇಳಿದೆ ಅವರಿಗೆ, ಈ ರೀತಿಯಾಗಿ ಬಾಬಾರವರ ಆರತಿ ಸೇವೆನ ಮಾಡಿದರೆ ನಿಮಗೆ ಹಣಕಾಸಿನ ಸ್ಥಿತಿ ಬದಲಾಗುತ್ತೆ. ಹಾಗೇನೇ ಸ್ವಲ್ಪ ನೆಗೆಟಿವ್ ಯೋಚನೆ ಎಲ್ಲ ಅವರಲ್ಲಿ ಇದ್ದಿದ್ದರಿಂದ ಅದ್ರ ಬಗ್ಗೆ ಎಲ್ಲ ನಾನು ಜ್ಞಾನನ ಕೊಟ್ಟೆ. ಹೀಗೆಲ್ಲ ಮಾಡಿಕೊಂಡು ಕೂತ್ಕೊಂಡ್ರೆ ಜನರಿಗೆ ಅದು ತಲುಪೋದಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಏನು ಮಾಡ್ತಿದ್ರು, ಅಂಗಡಿ ಇನ್ನೇನು ಮುಚ್ಚೋದಕ್ಕೆ ಅರ್ಧ ಗಂಟೆ ಮುಂಚೆ ಪ್ರಾರ್ಥನೆ ಮಾಡ್ಕೊಳ್ತಿದ್ರಂತೆ. ಸಾಯಿ ಬಾಬನಿಗೆ ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ಟು ಕೂತ್ಕೊಳ್ತಿದ್ರಂತೆ. ಆವಾಗ ಅವರ ವ್ಯಾಪಾರ ಚೆನ್ನಾಗಾಗ್ತಿತ್ತು ಅಂತ ಹೇಳಿದ್ರು. ನಾನು ಇಲ್ಲಿ ಅವ್ರಿಗೆ ಹೇಳಿದೆ, ನೀವು ಅಂಗಡಿಗೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ ಹೋದಾಗ ಏನು ಮಾಡ್ತೀರಾ, ಮನೆಯಲ್ಲಿರೋ ಟೆನ್ಷನ್ಸ್ನೆಲ್ಲ ತೊಗೊಂಡೋಗಿ ಅಂಗಡಿಯಲ್ಲಿ ಕೂತ್ಕೊಳ್ತೀರಾ, ಅದನ್ನೇ ಯೋಚನೆ ಮಾಡ್ತೀರಾ, ದೀಪನೂ ಹಾಗೆ ಹಚ್ತೀರಾ, ಅದೇ ಯೋಚನೆಯೆಲ್ಲ ದೀಪಗಳನ್ನು ಹಚ್ಚಿ ಎಲ್ಲ ಮಾಡಿ ಅದೇ ಯೋಚನೆ ಲಾಸ್ಟ್ ಮೂಮೆಂಟಿಗೆ ನಿಮಗೆ ಅರಿವಾಗೋದು ಏನು ಅಂತಂದರೆ, ಇವತ್ತು ವ್ಯಾಪಾರನೇ ಸರಿಯಾಗಿಲ್ಲ, ಇನ್ನೇನು ಪಿಗ್ನಿ ತುಂಬಬೇಕು ಅನ್ನೋ ಟೈಮ್ನಲ್ಲಿ ಅವ್ರಿಗೆ ಯೋಚನೆ ಬರ್ತಿತ್ತು, ಹೇಗೆ ದುಡ್ಡೇ ಬಂದಿಲ್ಲ ಅಂದರೆ ಹೇಗೆ ಕಟ್ಟೋದು ಅಂತಂದಾಗ ಅವರು ಬಾಬಾರವರಿಗೆ ನಾನು ಹೇಳಿದ್ನಲ್ಲ ಆರತಿ ಸೇವೆ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತಿದ್ರು, ಅವ್ರಿಗೆ ದುಡ್ಡು ಬರ್ತಾ ಇರ್ತಿತ್ತು. ಇಲ್ಲಿ ಮುಖ್ಯವಾಗಿ ಏನಿರೋದಂದರೆ ನಿಮ್ಮ ಶ್ರದ್ಧೆ ಮತ್ತು ನಂಬಿಕೆ, ಹಾಗೆ ನಿಮ್ಮ ಯೋಚನೆಗಳು ಸಕಾರಾತ್ಮಕವಾಗಿರಬೇಕು. ನಿಮ್ಮ ವೈಬ್ರೇಷನ್ಸ್ಗಳಿಗೆ ಜನರಿಗೆ ತಲುಪೋದು. ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನೆಗೆಟಿವೇ, ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವ್ ದೊರಕುತ್ತೆ. ಓಕೆನಾ? ಈ ರೀತಿಯಾಗಿ ಅವರ ಜೀವನದಲ್ಲಿ ಇದೊಂದು ಪವಾಡ, ಮೂರನೇ ಪವಾಡ. ಬಾಬಾರವರನ್ನು ಅವರು ತಿರಸ್ಕರಿಸಿದ್ರು, ಈಗ ಅವರನ್ನೇ ಅವರು ಒಪ್ಕೊಳ್ತಿದ್ದಾರೆ. ಆಮೇಲೆ ಇದೆಲ್ಲ ಆಯಿತು. ನೆಕ್ಸ್ಟ್ ಇನ್ನೊಂದು ಪವಾಡ ಏನು ಅಂತಂದರೆ, ಬಾಬಾರವ್ರಿಗೆ ನಾನು ಪ್ರಾರ್ಥಿಸ್ದೆ, ಹೋಗಿ ಇಷ್ಟು ವರ್ಷ ಆಯಿತು ನೀನು ಅವ್ರ ಮನೆಗೆ, ನೀನೇನು ಮೂರ್ತಿ ರೂಪದಲ್ಲೇ ಹೋಗಿಲ್ವಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಂಡೆ. ನೆಕ್ಸ್ಟ್ ಡೇನೇ ಅವ್ರು ಗುರುವಾರ ಬಾಬನ ದೇವಸ್ಥಾನಕ್ಕೆ ಹೋದಾಗ ಮೂರ್ತಿ ರೂಪದಲ್ಲಿ ಅವ್ರ ಮನೆಗೆ ಹೋದರು. ಹಾಗೆಯೇ ಇನ್ನೂ ಒಂದು ಮಿರಾಕಲ್ಲು.
5ನೇ ಮಿರಾಕಲ್ಲು ಏನು ಅಂತಂದರೆ, ಸಚ್ಚರಿತೆ ಬಗ್ಗೆ ನಾನು ನನ್ನ ತಂಗಿ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಆವಾಗ ಅವ್ರು ಕೇಳಿದರು, ಅವ್ರು ಅದನ್ನು ಕೇಳಿಸ್ಕೊಂಡ್ಬಿಟ್ಟು ಸಾಯಿ ಸಚ್ಚರಿತೆ ನನಗೂ ಬೇಕು ಅಂತ ಅಂದರು. ನಿಮ್ಗೆ ಇದ್ರೊಳಗಡೆ ಇನ್ನೊಂದು ಟ್ವಿಸ್ಟ್ ಮಿರಾಕಲ್ ಇದೆ, ಹೇಳ್ತೀನಿ ನೋಡಿ, ಅದು ತುಂಬ ಚೆನ್ನಾಗಿದೆ. ನನ್ನ ತಂಗಿ ಕಡೆ 2 ಸಾಯಿ ಸಚ್ಚರಿತೆ ಹೋಗಿದ್ವು. ಫಸ್ಟಿಗೆ ನಾನು ಸಚ್ಚರಿತೆ ಡಿಸ್ಟ್ರಿಬ್ಯೂಷನ್ ಮಾಡ್ತಿರ್ಲಿಲ್ಲ, ಸಚ್ಚರಿತೆಗೆ ಅಡ್ರೆಸ್ನ ಕಲೆಕ್ಟ್ ಮಾಡಿ ಕೊಡ್ತಿದ್ದೆ. ನನ್ನ ತಂಗಿಗೂ ಸಚ್ಚರಿತೆ ಬೇಕಿತ್ತು, ಅಡ್ರೆಸ್ನ ನಾನು ಅಮ್ಮಗೆ ಕಳಿಸ್ಕೊಟ್ಟಿದ್ದೆ. ಅಮ್ಮ ಏನು ಮಾಡಿದ್ದಾರೆ, ಒಂದು ಸಾಯಿ ಸಚ್ಚರಿತೆನ ಅವ್ರಿಗೆ ಕಳಿಸ್ಕೊಟ್ಟಿದ್ರು. ಅದು ಹಳೆ ಮಾಡೆಲ್ ಇತ್ತು ಪುಸ್ತಕ, ಹೊಸ ಮಾಡೆಲ್ ಇರಲಿಲ್ಲ. ಅವಳು ಏನು ಅಂದ್ಕೊಂಡ್ಳು, ಬಾಬಾ ನನಗೆ ಹೊಸ ಮಾಡೆಲ್ ಬೇಕಿತ್ತು ಅಂತ ಅವಳು ಪ್ರಾರ್ಥನೆ ಮಾಡಿದ್ಲು. ಬಾಬಾರವ್ರು ಏನು ಮಾಡಿದರು, ನೆಕ್ಸ್ಟ್ ವೀಕಲ್ಲೇ ಮತ್ತೆ ಆ ಅಮ್ಮನ ಕಡೆಯಿಂದನೇ ಸಾಯಿ ಸಚ್ಚರಿತೆ ಹೊಸ ಮಾಡೆಲ್ ಹೋಗಿದೆ. ಇಲ್ಲಿ ಮಿರಾಕಲ್ ಏನು ಗೊತ್ತಾ, ಆ ಅಮ್ಮ ಎಷ್ಟು ನೆನಪಿನ ಶಕ್ತಿ ಅಂದರೆ, ಆ ಅಮ್ಮನಿಗೆ ಅವರಿಗೆ ಒಬ್ಬರ ಅಡ್ರೆಸ್ನ ಒಂದು ಸಲ ಕಳಿಸಿದ್ರೆ ನೆನ್ಪುಳಿದು ಬಿಡುತ್ತೆ. ರಿಪೀಟೆಡ್ಲಿ ಅವರು ಅಡ್ರೆಸ್ನ ಕಳಿಸೋದಿಲ್ಲ, ಅಷ್ಟು ಮೆಮೊರಿ ಪವರ್ ಶಾರ್ಪ್ ಇದೆ. ಬಟ್ ನನ್ನ ತಂಗಿಗೆ ಅದು ಹೇಗೆ ಕಳಿಸಿದ್ರೋ ಬಾಬಾರವ್ರಿಗೆ ಗೊತ್ತು. ಅವಳು ಪ್ರಾರ್ಥನೆನೂ ತಲುಪ್ತು. ಇಲ್ಲಿ ಆ ಅಮ್ಮ ಕಳಿಸಿದ್ದಕ್ಕೆ ಅವ್ರಿಗೂ ಆಶ್ಚರ್ಯ ಆಯಿತು. ನಾನು ಹೇಳಿದಾಗ ಹಿಂಗೆ 2 ಸಲ ಹೋಗಿದೆ ಅಂತಂದಾಗ, ಬಾಬಾರವ್ರದ್ದೇ ಧ್ಯೇಯ ಆಗಿರುತ್ತಮ್ಮ, ಅದನ್ನು ನಾನೇನು ತಪ್ಪಿಸೋದಕ್ಕಾಗೋದಿಲ್ಲ. ಆದರೆ ಆ ಪುಸ್ತಕಗಳು 2 3 ಬಾಬಾರವರ ಸಚ್ಚರಿತೆಗಳು ಯಾರ ಕಡೆನೂ ಉಳಿಯೋದಿಲ್ಲ, ಅದು ಹೀಗೆ ಭಕ್ತರಿಗೆ ತಲುಪ್ತಾ ಹೋಗುತ್ತೆ ಅಂತ ಒಂದು ಮಾತು ಹೇಳಿದರು ಅವರು. ಅದು ಕೂಡ ಹಾಗೆ ಆಯಿತು. ನಾನು ನನ್ನ ತಂಗಿ ಡಿಸ್ಕಸ್ ಮಾಡ್ತಿದ್ದಾಗ, ಅಕ್ಕ ಹಿಂಗೆ ಆಯಿತು, ನಾನು ಹಿಂಗೆ ಬೇಡ್ಕೊಂಡು ನೆಕ್ಸ್ಟ್ ವೀಕೆ ಈ ಥರ ಬಾಬಾರವ್ರದ್ದು ಇನ್ನೊಂದು ಚೆನ್ನಾಗಿರೋ ಹೊಸ ಥರ ಮಾಡೆಲ್ ಇರೋ ಬುಕ್ಕನ್ನು ಬಂತು ಅಂದರು. ಸರಿ ಆಯ್ತಮ್ಮ ಅಂತೇಳಿ ಡಿಸ್ಕಸ್ ಮಾಡ್ತಿದ್ದಾಗ ನಾವಿಬ್ಬರು ಡಿಸ್ಕಸ್ ಮಾಡೋದನ್ನು ಅವರು ಕೇಳಿಸ್ಕೊಂಡ್ಬಿಟ್ಟು ಏನಂದರು, ನನಗೂ ಒಂದು ಸಾಯಿ ಸಚ್ಚರಿತೆ ಬೇಕಿತ್ತು ಅಂತ ಅಂದರು. ಅವಾಗ ಏನು ಮಾಡಿದ್ಲು, ನಾನು ನೆಕ್ಸ್ಟ್ ಟೈಮ್ ಬಂದಾಗ ತಂದು ಕೊಡ್ತೀನಿ ಅಂತ ಸಾಯಿ ಸಚ್ಚರಿತೆನ ಅವರಿಗೆ ತಂದು ಕೊಟ್ಲು. ಇಲ್ಲಿ ಅರ್ಥ ಮಾಡ್ಕೊಳ್ರಿ, ನಾವು ಅವ್ರ ಎದುರಿಗೆ ಬೇಕಂತಲೇ ಸೀನ್ ಕ್ರಿಯೇಟ್ ಮಾಡಿದ್ದಲ್ಲ. ನಾವು ಎಲ್ಲೋ ಒಂದು ಕಡೆ ಕೂತ್ಕೊಂಡು ನಮ್ಮ ಪಾಡಿ ನಾವು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅವ್ರಿಗೆ ಅಚಾನಕ್ಕಾಗಿ ಅವ್ರ ಕಿವಿಗೆ ಬಿತ್ತು. ಬಾಬಾರವರು ಈ ಮೂಲಕ ಅವ್ರ ಕಡೆ ಸಚ್ಚರಿತೆ ಮೂಲಕನೂ ಹೋದರು, ಮೂರ್ತಿ ರೂಪದಲ್ಲೂ ಹೋದರು. ಆಮೇಲೆ ನಾವು ಹೇಗೆ ಬಾಬಾರವ್ರಿಗೆ ಶ್ರದ್ಧೆನ ಕೊಡ್ತೀವೋ, ನಂಬಿಕೆನ ಕೊಡ್ತೀವೋ, ಅವರು ಅದಕ್ಕೆ ಫಲನ ಕೊಡ್ತಾರೆ. ಇಷ್ಟು ಜರ್ನಿ ನಡೆದಿದ್ದು ಎಷ್ಟು ವರ್ಷಗಳ ಕಾಲ ಅಂತಂದರೆ, ಬಾಬಾರವರು ಮನೆಗೆ ಹೋಗಿ ನೆಲೆಸೋದಕ್ಕೆ ಅರೌಂಡ್ 6 ಇಯರ್ಸ್ ಆಯಿತು. ಅದಾದಮೇಲೆ ಬಾಬಾರವ್ರ ಮೂರ್ತಿ ರೂಪದಲ್ಲಿ ಹೋಗೋದಕ್ಕೆ 4 ಇಯರ್ಸ್ ಆಯಿತು. ಎಷ್ಟು ವರ್ಷ ಆಯಿತು, ನಾನು ಎಷ್ಟು ವರ್ಷ ಕಾದೆ ಅಲ್ವಾ, ಅರೌಂಡು 10 ಇಯರ್ಸ್ ಕಾದೆ ನಾನು. ಕಾದಿದ್ರ ಫಲ ಇವಾಗ ನನಗೇನಾಗಿದೆ, ಬಾಬಾರವರು ಆ ಮನೆಯಲ್ಲಿ ನೆಲೆಸಿದ್ದಾರೆ. ಈಗ ನಾನು ಸ್ವತಂತ್ರವಾಗಿ ಎಲ್ಲೂ ಹೋದ್ರೂ ಪೂಜೆ ಮಾಡ್ತೀನಿ, ಬಾಬಾರವರ ಆರಾಧನೆ ಮಾಡ್ತೀನಿ, ಯಾರು ಕೇಳಲ್ಲ. ಅವರು ಕೂಡ ಈಗ ಆರತಿ ಸೇವೆಗೆ ಹೋಗ್ತಾರೆ. ಎಷ್ಟು ಮಿರಾಕಲ್ಸ್ನ ಮಾಡಿದ್ದಾರೆ ಅಂತಂದರೆ ಹೇಳೋದಕ್ಕೆ ಪದಗಳು ಸಾಲದು, ಅಷ್ಟು ಮಿರಾಕಲ್ಸ್ನ ಮಾಡ್ತಾರೆ ಜೀವನದಲ್ಲಿ ಬಾಬಾ. ಅಷ್ಟು ಅವ್ರು ನಮ್ಮ ಜೊತೆಗೆ ಹೆಜ್ಜೆ ಹೆಜ್ಜೆನಲ್ಲೂ ಇದೀನಿ ಅಂತ ತೋರಿಸ್ಕೊಡ್ತಾರೆ. ನಾವು ತಾಳ್ಮೆಯಿಂದ ಕಾಯಬೇಕು. 10 ವರ್ಷ ಕಾದಿದ್ರ ಫಲ ನನಗೆ ಅವತ್ತು ಅವಮಾನ ಆಯಿತು, ಹಾಗೆ ಬಾಬಾರವ್ರಿಗೂ ಅವಮಾನ ಆಯಿತು. ಅವಮಾನ ಮಾಡಿರೋ ಕಡೆನೇ ಇವತ್ತು ಬಾಬಾ ಸನ್ಮಾನ ಮಾಡಿಸ್ಕೊಳ್ತಿದ್ದಾರೆ. ಸ್ನೇಹಿತರೆ, ನನ್ನ ಜೀವನದಲ್ಲಾಗಿದ್ದೆ ಇನ್ನೊಂದು ಮಿರಾಕಲ್ನ ಹೇಳ್ತೀನಿ. ಇದು ತುಂಬ ಜನರಿಗೆ ಇದು ವರ್ಸ್ಟ್ ಅನ್ನಿಸ್ಬೋದು, ಬಟ್ ಇದು ನನಗೆ ದಿ ಬೆಸ್ಟ್ ಆಗಿದೆ. ಈ ಒಂದು ಮಿರಾಕಲ್ ಬೆಸ್ಟ್ ಆಗಿದೆ ನನಗೆ. ಬಾಬಾ ನನಗೆ ಅಗ್ನಿ ಪರೀಕ್ಷೆನ ಇದು 2ನೇ ಬಾರಿ ಮಾಡಿದ್ದು. 1ನೇದು ನಾನು ಪ್ರೆಗ್ನೆಂಟ್ ಇದ್ದಾಗ, 2ನೇದು ಈ ಸಂದರ್ಭದಲ್ಲಿ, ಇವಾಗ ನಾನು ಹಂಚ್ಕೊಳ್ತೀನಿ ನೋಡಿ. ಈ ಸಂದರ್ಭದಲ್ಲಿ ನಾನು 2ನೇ ಪಾಪು ಪ್ರೆಗ್ನೆಂಟ್ ಇದ್ದಾಗ ನನಗೆ 1.5 ತಿಂಗಳಿಗೆ ಹೋಗಿ ಚೆಕ್ ಮಾಡಿಸಿದಾಗ ಮಗು ಆರೋಗ್ಯವಾಗಿತ್ತು, ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿತ್ತು ಅಂತ ಅಂದರು. ಅದಾಗಿ ಮತ್ತೆ ಮುಂದೆ 1.5 ತಿಂಗಳಿಗೆ ಹೋದಾಗ ಮಗುದು ಹಾರ್ಟ್ ಬೀಟು ನಿಂತಿತ್ತು, ಬೆಳವಣಿಗೆನೂ ಆಗಿರಲಿಲ್ಲ. 1.5 ತಿಂಗಳಿನಲ್ಲಿ ಎಷ್ಟಿತ್ತು ಮಗು ಅಷ್ಟೇ ಇತ್ತು ಮಗು. ಹಾಗಾಗಿ ಬೆಳವಣಿಗೆನೂ ಇಲ್ಲ, ಮಗುವಿನ ಹಾರ್ಟ್ ಬೀಟ್ ಇಲ್ಲ. ಹಾರ್ಟ್ ಬೀಟ್ ಇದೆ ಅಂತಂದರೆ ಜೀವ ಇದ್ದಂಗೆ, ಅದು ಇರಲಿಲ್ಲ. ಈಗ ವೆಯ್ಟ್ ಮಾಡುವಷ್ಟು ಟೈಮ್ ಇರಲಿಲ್ಲ. ಡಾಕ್ಟ್ರ್ ಏನಂದು ಅಬಾರ್ಷನ್ ಮಾಡೋದೇ ಒಳ್ಳೆಯದು. ಹಾರ್ಟ್ ಬೀಟ್ ಇದ್ದಿದ್ದರೆ ಮಗುನ ಬೆಳೆಸಬಹುದಿತ್ತು, ಆದರೆ ಹಾರ್ಟ್ ಬೀಟ್ ಇಲ್ಲ ಅಂದರೆ ಮಗು ಜೀವಂತವಾಗಿಲ್ಲ ಅನ್ನೋದ್ರ ಅರ್ಥ. ಅದು ತೆಗೆಸಿದ್ರೆ ನಿಮಗೆ ಒಳ್ಳೆಯದು, ಇಲ್ಲ ನಿಮಗೆ ತ್ರಾಸು ಭಾಳ ಆಗುತ್ತೆ, ಕಷ್ಟ ಭಾಳ ಆಗುತ್ತೆ ಅಂತಂದಿದ್ದಕ್ಕೆ ನಾವು ರಿಮೂವ್ ಮಾಡಿಸಿದ್ವಿ. ಅರ್ಜೆಂಟಲ್ಲಿ ಆಗೋಗ್ಬಿಡ್ತು. ಇಲ್ಲಿ ತುಂಬ ಜನರು ಏನಂತಂದರೆ, ಬಾಬುನ ಆರಾಧನೆ ಮಾಡ್ತೀರಾ, ನಿಮಗೆ ಯಾಕೆ ಈ ಥರ ಆಯಿತು, ಹಾಗೆ ಹೀಗೆ ಅಂತ ಹೇಳ್ತೀರಾ. ಯಾರಿಗೆ ಗೊತ್ತು ನನ್ನ ಕರ್ಮಫಲಗಳು ಏನಿದಾವೋ, ನನ್ನ ಸುತ್ತಮುತ್ತಲಿನವರು ಎನರ್ಜಿಗಳು ಹೇಗಿದಾವೋ, ನನಗದು ಅಂತೂ ಗೊತ್ತಿಲ್ಲ. ಬಟ್ ನನಗೆ ಕೆಟ್ಟದ್ದನ್ನು ಬಯಸೋರು ತುಂಬ ಜನ ಅಂತೂ ಇದ್ದಾರೆ ಅನ್ನೋದು ನನಗೆ ಗೊತ್ತಿತ್ತು. ಬಟ್ ಸ್ಟಿಲ್ ಆದ್ರೂ ನಾನು ಅದನ್ನು ಕುಗ್ಗೋದಕ್ಕೆ ಹೋಗಲಿಲ್ಲ, ಪಾಸಿಟಿವ್ ಆಗಿ ತೊಗೊಂಡೆ. ಬಾಬಾರವ್ರಿಗೆ ನಾನು ಮತ್ತೆ ಪ್ರಶ್ನೆ ಮಾಡಿದೆ. ಬಾಬಾರವರು ಸಂದೇಶದ ಮೂಲಕ ಕೊಟ್ಟಿದ್ದೇನೆಂದರೆ, ಇದಕ್ಕಿಂತ ಉತ್ತಮವಾದದ್ದನ್ನು ನಾನು ಕೊಡ್ತೀನಿ, ತಾಳ್ಮೆಯಿಂದ ಇರು, ಇವಾಗ ಕುಗ್ಗೋದಕ್ಕೆ ಹೋಗಬೇಡ ಅಂತ ಸಂದೇಶ ಬಂತು. ಆಯಿತು ಅಂತೇಳಿ ನಾನು ಸ್ಟ್ರಾಂಗ್ ಆಗಿ ಇದ್ದೆ. ನನಗೆ ಆಗದೆ ಇರತಕ್ಕಂಥ ಜನರು ಬಾಬಾರನ್ನ ಆರಾಧನೆ ಮಾಡ್ತಿದ್ರಲ್ಲ, ಆವಾಗಲೇ ಅನುಭವನ ಶೇರ್ ಮಾಡ್ಕೊಂಡ್ರಲ್ಲ, ಅದೇ ವ್ಯಕ್ತಿ ಏನಂತ ಬಿಟ್ಕೊಂಡಿದ್ರಂದರೆ,
ನಾನು ಹೇಳಿದ್ದೆ ನಿಮಗೆ ಹಿಂದಿನ ವಿಡಿಯೋದಲ್ಲಿ, ಅಂದರೆ ನೆನ್ನೆಯ ಸಂಚಿಕೆಯಲ್ಲಿ ಒಂದು ಮಾತನ್ನ ಹೇಳಿದ್ದೆ. ಒಂದು ಇನ್ಸಿಡೆಂಟ್ ಆಗಿ ನಾನು ನಮ್ಮ ಅತ್ತೆ ಸರಿ ಹೋದ್ವಿ, ನಮ್ಮಲ್ಲಿ ಜಗಳ ಹಚ್ಚಿಟ್ಟವರು ಅವರಾಗವರೇ ಅವ್ರ ತಪ್ಪಿಗೆ ಅವರೇ ಸಿಕ್ಕಿ ಹಾಕ್ಕೊಂಡು ಈಗ ಅವ್ರು ನಮ್ಮ ಜೀವನದಿಂದ ದೂರ ಆಗಿದ್ದಾರೆ ಅಂತಂದಲ್ಲ, ಅದೇ ವ್ಯಕ್ತಿನೇ ಇವರು. ಓಕೆನಾ. ಆ ವ್ಯಕ್ತಿನೇ ನನಗೆ ಕೆಟ್ಟದ್ದಾಗಲಿ ಬಾಬಾರವ್ರಿಗೆ ಬೇಡ್ಕೊಂಡಿದ್ರಂತೆ, ನನಗೆ ಮಿಸ್ಕ್ಯಾರೇಜ್ ಆಗಲಿ, ಮಗು ಸತ್ತೋಗ್ಲಿ ಅಂತ ಬಾಬಾರವ್ರಿಗೆ ಬೇಡ್ಕೊಂಡಿದ್ರಂತೆ ಅಂತ ಹೇಳಿದರು ಅವರು. ಇಲ್ಲಿ ಬಾಬಾ ನನಗೆ ಸ್ಟಾರ್ಟ್ ಮಾಡಿದ್ರು ಅಗ್ನಿ ಪರೀಕ್ಷೆ. ಆ ಭಕ್ತೆ ನನ್ನ ಹತ್ರನೇ ಬಂದುಬಿಟ್ಟು ನಿನಗೆ ಮಿಸ್ಕ್ಯಾರೇಜ್ ಆಗಲಿ ಅಂತ ಬೇಡ್ಕೊಂಡ್ಳು. ಆದರೆ ನಿನಗಿಲ್ಲಿ ಮಿಸ್ಕ್ಯಾರೇಜ್ ಆಗಿದ್ದಕ್ಕೆ ಸಂದೇಶ ಏನು ಬಂದಿದೆ, ನಿನಗೆ ಇದಕ್ಕಿಂತ ಒಳ್ಳೆಯದನ್ನು ನಾನು ಕೊಡ್ತೀನಿ ಅಂತ ಬಾಬಾ ಹೇಳಿದರು. ಇಲ್ಲಿ ನನಗೇನು ಅನಿಸುತ್ತೆ, ನನಗೆ ಅಗ್ನಿ ಪರೀಕ್ಷೆ ಏನು ಅಂತಂದರೆ, ನಿನಗೆ ನನ್ನ ಮೇಲೆ ನಂಬಿಕೆ ಇದೆಯೋ, ಅವ್ರು ಬೇಡ್ಕೊಂಡಿರೋದ್ರ ಮೇಲೆ ನಂಬಿಕೆ ಇದೆಯೋ ಅಂತ ಕೇಳಿದರು ಬಾಬಾ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಅವರು ಕೆಟ್ಟದ್ದನ್ನು ಬೇಡ್ಕೊಂಡಿದ್ದಾರೆ, ಬಾಬಾ ಕೆಟ್ಟದ್ದನ್ನು ನನಗೆ ಕೊಡ್ತಾರೆ, ಕೆಟ್ಟದ್ದನ್ನು ಮಾಡ್ತಾರೆ ಅನ್ನೋ ನಾನು ನಂಬೋದಿಲ್ಲ. ನನ್ನ ಜೀವನದಲ್ಲಿ ಬಾಬಾ ಮಾಡಿರೋದೆಲ್ಲ ಒಳ್ಳೆಯದೇ. ಈ ಮಗುನ ಅವ್ರು ಕರ್ಕೊಂಡ್ಬಿಟ್ಟು ನನಗೆ ಮಾಡಿರೋದೆಲ್ಲನೂ ಒಳ್ಳೆಯದೇನೆ. ಎಷ್ಟು ಸತ್ಯಗಳು ಗೊತ್ತಾಯಿತು, ಎಲ್ಲರ ಮುಖವಾಡ ಗೊತ್ತಾಯಿತು. ಈ ಸಂದರ್ಭದಲ್ಲೇ ನನಗೆ ಸಾಕಷ್ಟು ಸಮಸ್ಯೆಗಳು, ಒಂದು ದೊಡ್ಡ ಸಮಸ್ಯೆ ಕೂಡ ಈ ಸಮಸ್ಯೆ ಒಳಗಡೆ ಬಗೆಹರಿದ್ಬಿಡ್ತು. ಹಾಗಾಗಿ ನಾನು ನಂಬ್ತೀನಿ ಈಗಲೂ ಬಾಬಾ ನನ್ನ ಜೊತೆಗೆ ಇದ್ದಾರೆ. ಆ ಮಗುವನ್ನ ಕರ್ಕೊಂಡಿರಬಹುದು, ಆದರೆ ಅದಕ್ಕಿಂತ ಉತ್ತಮವಾಗಿರೋದನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರೋ ಬಂದುಬಿಟ್ಟು ನಾನು ಅವಳಿಗೆ ಹೋಗಿ ಕೆಟ್ಟದ್ದಾಗಲಿ ಹೀಗಾಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ ತಕ್ಷಣ ಅದು ನನಗೆ ಕೆಟ್ಟದ್ದಾಗ್ಬಿಡುತ್ತೆ. ಅವ್ರ ಪ್ರಾರ್ಥನೆಯಿಂದನೇ ನನಗೆ ಕೆಟ್ಟದ್ದಾಯ್ತು ಅನ್ನೋ ನಾನು ನಂಬಲ್ಲ. ಯಾಕಂದರೆ ನಾನು ಬಾಬಾನ ನಂಬ್ತಿರೋದು ಅವ್ರಿಗಿಂತ ಮುಂಚೆಯಿಂದನೇ ನಾನು ನಂಬ್ತಿದ್ದೀನಿ. ಬಾಬಾ ಏನು ಅನ್ನೋದು ಅವ್ರಿಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಅವರ ಸ್ವಾರ್ಥ ಬುದ್ಧಿ, ಅವರ ಕುತಂತ್ರ ಬುದ್ಧಿ, ಅವರ ದ್ವೇಷ ಭಾವನೆ, ಅಸೂಯೆ ಭಾವನೆ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಬಾಬಾರವರು ಆಲ್ರೆಡಿ ಅವ್ರ ಬುದ್ಧಿನ ತೋರಿಸ್ಕೊಟ್ಟಿದ್ದಾರೆ. ಒಂಥರ ಹೆಂಗೆ ಅಂತಂದರೆ, ಇವರಿಗೆ ಹಾವಿಗೆ ನಾವು ನೀರು ಎರೆದ್ರೆ ಹಾಲು ಎರೆದ್ರೆ ವಾಪಸ್ ನಮಗೆ ಕಚ್ಚುತ್ತೆ ಅಂತಾರಲ್ಲ, ಆ ಥರ ಮನೋಭಾವನೆ ಇರೋರು ಇವರು. ಆದರೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳೋದಕ್ಕೆ ಹೋಗಲಿಲ್ಲ. ಬಾಬಾ ನೀವು ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡಿರ್ತೀರ, ನಾನು ಅವ್ರ ಮಾತನ್ನ ಬಿಲೀವ್ ಮಾಡಲ್ಲ, ನಾನು ನಿಮ್ಮನ್ನೇ ಬಿಲೀವ್ ಮಾಡೋದು ಅಂತೇಳಿ ಸರೆಂಡರ್ ಆಗಿಬಿಟ್ಟೆ. ಈ ಒಂದು ಸ್ಟ್ರಾಂಗ್ನೆಸ್ಸು, ಈ ಒಂದು ಸಿಚುವೇಶನ್ ಇಷ್ಟಾದರೂ ಒಳಗೆ ಬಾಬನ ಮೇಲೆ ನಂಬಿಕೆ ಕಮ್ಮಿ ಆಗಲಿಲ್ವಲ್ಲ, ಇನ್ನೂ ಚೆನ್ನಾಗಿದ್ದಾಳಲ್ಲ, ಬಾಬಾ ಇದಕ್ಕಿಂತ ಉತ್ತಮವಾಗಿರೋದನ್ನು ಕೊಡ್ತಾನೆ ಅನ್ನೋ ನಂಬಿಕೆ ಒಳಗೆ ಐತಲ್ಲ ಅಂತೇಳಿ ಅವ್ರಿಗೆ ಇನ್ನೂ ಉರಿದ್ಬಿಡ್ತು. ಇನ್ನೂ ಅವರಿಗೆ ಎಷ್ಟು ಸಿಟ್ಟು ಬಂತಂದ್ರೆ ಅವರಿಗೆ ಇನ್ನೂ ಏನು ಮಾಡಿ ಅವಳಿಗೆ ಕೆಟ್ಟದ್ದು ಮಾಡಲಿ ಅಂತೇಳಿ ಸಿಕ್ಕಾಪಟ್ಟೆ ಟ್ರೈ ಮಾಡಿದರು. ಅವ್ರು ಎಷ್ಟು ಕುತಂತ್ರಗಳನ್ನು ಷಡ್ಯಂತ್ರಗಳನ್ನು ಮಾಡಿದ್ರೂ ಬಾಬಾ ಅದರಿಂದ ನನ್ನನ್ನು ಕಾಪಾಡಿಕೊಂಡೇ ಬಂದ. ಯಾಕೆಂದರೆ ಬಾಬಾ ಇದ್ದಾರೆ, ಬಾಬಾ ಇರೋದಕ್ಕೇ ನನ್ನನ್ನು ಕಾಪಾಡ್ತಾ ಇರೋದು, ಆ ನಂಬಿಕೆ ನನಗಿದೆ. ಯಾಕೆ ಈ ಮಾತನ್ನ ನಾನು ಹೇಳಿದೆ ಅಂತಂದರೆ, ಅವರ ಒಂದು ಕುತಂತ್ರ ಬುದ್ಧಿ, ದುಷ್ಟ ಬುದ್ಧಿ. ಆಮೇಲೆ ನಾನು ನಿಮಗೆ ಸಾಕಷ್ಟು ಬಾರಿ ಹೇಳಿರ್ತೀನಿ, ಕೇಳಿಸ್ಕೊಂಡಿರ್ತೀರ. ಏನು ಅಂತಂದರೆ, ಅತಿಯಾಗಿ ನಿಂದನೆ ಮಾಡಬೇಡಿ, ಚಾಡಿ ಹೇಳಬೇಡಿ, ಚಾಡಿ ಕೇಳಬೇಡಿ, ಸಕಾರಾತ್ಮಕವಾಗಿ ಯೋಚನೆ ಮಾಡಿ, ಇನ್ನೊಬ್ಬರ ಬಗ್ಗೆ ಇನ್ನೊಂದನ್ನು ಗಾಸಿಪ್ನ ಮಾಡಬೇಡಿ. ಅವೆಲ್ಲ ಒಳ್ಳೆಯದಲ್ಲ, ಬಾಬಾರವ್ರಿಗೆ ಇಷ್ಟ ಆಗೋದಿಲ್ಲ. ಆಮೇಲೆ ಯಾರೋ ಮಾಡಿರೋ ತಪ್ಪನ್ನ ನೀವು ಬಾಯಿಂದ ಹೇಳಿ 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 ನೀವು ಅದನ್ನು ರಿಪೀಟ್ ಮಾಡಿ ನೀವು ಕಾಯಿಲೆಗಳನ್ನು ಬರೆಸ್ಕೊಳ್ತಿರ್ತೀರ. ಯಾರನ್ನಾದ್ರೂ ಕ್ಷಮಿಸಿಲ್ಲ ಅಂದರೆ, ಯಾರನ್ನಾದ್ರೂ ದ್ವೇಷ ಮಾಡ್ತಿದ್ರೆ ಕ್ಷಮಿಸಿರಿ ಅಂತ ಪ್ರತಿ ಬಾರಿ ನಾನು ಹೇಳಿರ್ತೀನಿ. ಆಯಿತಾ. ಇಲ್ಲಿ ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ಇವಾಗ ನಿಮ್ಗೆ ಅರ್ಥ ಆಗುತ್ತೆ. ಮನುಷ್ಯನಿಗೆ ಸೈಂಟಿಫಿಕಲಿ ಪ್ರೂವ್ ಆಗಿದೆ, ನಾವು ಯಾರನ್ನಾದ್ರೂ ಕ್ಷಮಿಸಿಲ್ಲ ಅಂದರೆ, ಯಾರನ್ನಾದ್ರೂ ದ್ವೇಷ ಮಾಡ್ತಿದ್ದೀವಿ ಅಂದರೆ, ಕೋಪ, ಅಸೂಯೆ, ಹೊಟ್ಟೆ ಕಿಚ್ಚು, ಯಾವುದೇ ರೀತಿಯಂತಹ ಇಂತಹ ನಿಂದನೆಗಳು, ಇಂತಹ ಒಂದು ಚಟುವಟಿಕೆಗಳಲ್ಲಿ ನಾವಿದ್ದೀವಿ ಅಂತ ಅಂದರೆ ನಮಗೆ ಕಾಯಿಲೆಗಳು ಹೋಗೋದಿಲ್ಲ. ಓಕೆನಾ. ಕಾಯಿಲೆಗಳು, ಮಾರಣಾಂತಿಕ ಕಾಯಿಲೆಗಳು ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಇಲ್ಲಿ ಅವ್ರಿಗೇನಾಗೋಗ್ಬಿಡುತ್ತೆ, ಹಾಲಿನ ಗೆಡ್ಡೆ ಆಗಿತ್ತು, ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೆ ಅನ್ನೋ ಚಾನ್ಸಸ್ ಮುಂದೆ ಇತ್ತು. ಏನು ಮಾಡಿದ್ರೂ ಅದು ಹೋಗೋದಿಲ್ಲ, ಅದನ್ನು ಆಪ್ರೇಷನ್ ಮಾಡೇ ಕ್ಲಿಯರ್ ಮಾಡಬೇಕು ಅಂತ ಹೇಳಿಬಿಟ್ಟಿದ್ರು. ಬಿಟ್ಟಿದ್ದಿದ್ರೆ ಕ್ಯಾನ್ಸರ್ ಆಗುತ್ತೆ ಅಂತಲೇ ಹೇಳಿದರು. ಅವ್ರು ನನಗೆ ಕಾಲ್ ಮಾಡಿ, ಇಲ್ಲ ನನಗೆ ಅವರು ಎಷ್ಟು ದೈವನ ನಂಬ್ತಾರೆ, ಎಷ್ಟು ದೈವಕ್ಕೆ ಪೂಜೆ ಮಾಡ್ತಾರೆ ಅಂದರೆ, ಅವರು ಎಲ್ಲರೂ ನಿಂದನೆ ಮಾಡ್ತಾರೆ, ಎಲ್ರಿಗೂ ಎಲ್ಲನೂ ಮಾಡ್ತಾರೆ, ದೇವ್ರ ಪೂಜೆಗಳನ್ನು ಮಾಡ್ತಾರೆ. ಹೆಣ್ಣು ದೇವ್ರದ್ದು, ಗಂಡು ದೇವ್ರದ್ದು, ರಾಯರದು, ಹನುಮಂತಂದು, ಗಣಪತಿದು, ಹಾಗೆ ಬೇರೆ ಹಳ್ಳಿಗಳಲ್ಲಿ ಯಾವುದ್ಯಾವುದೋ ದೈವಗಳಿದ್ದಾವೆ, ಅಲ್ಲೆಲ್ಲ ಹೋಗಿ ಪೂಜೆ ಮಾಡಿಕೊಂಡು ಪುನಸ್ಕಾರ ಮಾಡಿಕೊಂಡು ದಿನ ಬೆಳಗ್ಗೆ ಅದರದ್ದು ಗುಡಿ ಗುಂಡಾರಗಳನ್ನು ಅಡ್ಡಾಡ್ಕೊಂಡು ಇಷ್ಟೆಲ್ಲ ಮಾಡಿಕೊಂಡು ನಾನು ಇದ್ದೀನಿ, ಇಷ್ಟೆಲ್ಲ ಸೇವೆ ಮಾಡ್ತೀನಿ, ಅಭಿಷೇಕ ಮಾಡಿಸ್ತೀನಿ, ಪೂಜೆ ಮಾಡಿಸ್ತೀನಿ, ವ್ರತ ಮಾಡ್ತೀನಿ, ಉಪವಾಸ ಮಾಡ್ತೀನಿ, ಇಷ್ಟೆಲ್ಲ ಮಾಡಿದ್ರು ಇಂಥ ಮಾರಣಾಂತಿಕ ಕಾಯಿಲೆ ಯಾಕೆ ಬಂತು ನನಗೆ? ಯಾಕೆ ಇದನ್ನು ಬಾಬಾರವರು ಹಾಗೆ ಕ್ಲಿಯರ್ ಮಾಡಬಾರ್ದು? ಬಾಬಾರವ್ರಿಗೆ ಪ್ರಾರ್ಥನೆ ಮಾಡ್ತೀನಿ, ಅಭಿಷೇಕ ಮಾಡಿಸ್ತೀನಿ ನಾನು. ಬಾಬಾ ಇದನ್ನು ಆಪ್ರೇಷನ್ ಇರ್ಲಿಲ್ದಂಗೆ ಇದನ್ನು ಕ್ಲಿಯರ್ ಮಾಡಬೇಕು, ಮಾಡೋಕ್ಕಾಗುತ್ತಾ ಬಾಬನ ಕೈನಲ್ಲಿ? ಮಾಡ್ತಾರೆ, ಅದಕ್ಕೆ ಏನು ಮಾಡಬೇಕು ಅಂತ ಅಂದರು. ಹೇಳಿಬಿಟ್ಟಿದ್ದೆ ನಾನು. ಈಗ ಆಲ್ರೆಡಿ ಅದು ಫೈನಲ್ ಸ್ಟೇಜಲ್ಲಿದೆ, ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಆಪ್ರೇಷನ್ ನೀವು ಮಾಡಿಸ್ಕೊಳ್ಳೇಬೇಕು, ಆಪ್ರೇಷನ್ನ ಮಾಡಿಸ್ಕೊಳ್ಳಿ. ಆದರೆ ಯಾಕೆ ಅಂತ ಕೇಳಿದ್ರು ಅವರು. ಒಂದೇ ಮಾತು ಹೇಳಿದ್ದು ನಾನು,
ನಾನು ಪಾಡ್ಕಾಸ್ಟ್ಗಳನ್ನ ನೋಡ್ತಿರ್ತೀನಿ. ಅದರಲ್ಲಿ ಡಾಕ್ಟರ್ಗಳೂ ಆಧ್ಯಾತ್ಮಿಕವಾಗಿಯೂ ಇದ್ದಾರೆ, ಹಾಗೂ ಸೈಂಟಿಫಿಕಲಿನೂ ಇದ್ದಾರೆ. ಬುಕ್ಕುಗಳನ್ನು ಓದಿದ್ದೀನಿ, ಅದ್ರೊಳಗಡೆ ಮೆನ್ಷನ್ ಮಾಡಿದ್ದಾರೆ. ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ಸರ್ವೇನ ಸರ್ಚ್ ಮಾಡಿದ್ದೀನಿ, ಅದ್ರೊಳಗಡೆನೂ ಹೇಳಿದ್ದಾರೆ. ಇವರನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ. ಹಿಂದೆ ನಿಂದನೆ ಮಾಡ್ತಾರೆ, ತುಚ್ಛವಾಗಿ ಮಾತಾಡ್ತಾರೆ, ಅದ್ರ ಬಗ್ಗೆನೇ ಎಲ್ರಿಗೂ ಗಾಸಿಪ್ ಮಾಡ್ತಾರೆ. ಆಯಿತಾ, ನೀನು 108 ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗೊತ್ತಿದ್ದು ತಪ್ಪು ಮಾಡಿದ್ರೆ ಯಾವ ದೇವ್ರೂ ಕ್ಷಮಿಸಲ್ಲ. ಗೊತ್ತಿಲ್ಲದೆ ಆಗಿರೋ ತಪ್ಪಿಗೆ ಕ್ಷಮೆ ಇರುತ್ತೆ, ಗೊತ್ತಿದ್ದು ಮಾಡೋ ತಪ್ಪಿಗೆ ಕ್ಷಮೆ ಇರೋದಿಲ್ಲ ಅಂತಾರಲ್ಲ, ಆ ರೀತಿ ಆಗಿರೋದು ಇವ್ರ ಜೀವನದಲ್ಲಿ. ಆ ಕಾಯಿಲೆ ಬರೋದಕ್ಕೆ ಇದೇ ಕಾರಣ. ಗೊತ್ತಿದ್ದೇನೆ ನಿಂದನೆಗಳನ್ನು ಮಾಡ್ತಾರೆ. ಅವ್ರ ಒಬ್ಬ ವ್ಯಕ್ತಿನ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದಾರೆ, ಅವ್ರ ಜೀವನನ ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ. ಏನೇ ಆದರೂ ಅದೇ ವ್ಯಕ್ತಿಯಿಂದನೇ, ಅವ್ರಿಗೆ ಹೀಗಾಗಬೇಕು ಅಂತೇಳಿ ಅತಿಯಾದ ಅವ್ರ ಮೇಲೆ ದ್ವೇಷ, ಹೊಟ್ಟೆ ಕಿಚ್ಚು, ಅಸೂಯೆ, ಅವ್ರ ಬೆಳವಣಿಗೆ ನೋಡೋಕ್ಕಾಗದೆ ಆ ಒಂದು ಭಾವನೆ ಅವ್ರ ಹೃದಯದಲ್ಲಿ ಕುತ್ಕೊಂಡು ಈ ರೀತಿಯಾಗಿ ಅವರಿಗೆ ಮಾರಣಾಂತಿಕ ಕಾಯಿಲೆ ಬಂದಿದ್ದು. ಯಾರಿಗೇ ಆಗಲಿ, ನನ್ನ ಫಾಲೋವರ್ಸಿಗೆ, ಸಬ್ಸ್ಕ್ರೈಬರ್ಸಿಗೆ ನಾನು ಹೇಳೋದೇ ಇಷ್ಟು: ನಿಂದನೆ ಮಾಡೋದನ್ನು ಬಿಟ್ಬಿಡಿ, ಕ್ಷಮಿಸ್ಬಿಡಿ. ಅವ್ರ ಬಗ್ಗೆ ನೀವು ಯೋಚನೆ ಮಾಡೋದ್ರಿಂದ ಏನು ಸಿಗೋದಿಲ್ಲ. ಕಾಯಿಲೆಗಳು ಬರುತ್ತವೆ, ಕಸಾಲೆಗಳು ಬರುತ್ತವೆ. ಏನಕ್ಕೆ ಬೇಕು? ನೆಮ್ಮದಿಯಾಗಿದೆ ಜೀವನ, ಕ್ಷಮಿಸ್ಬಿಟ್ಟು ನೆಮ್ಮದಿಯಾಗಿರಿ. ಈಗ ನಾನು ಎಲ್ಲರೂ ಕ್ಷಮಿಸಿದ್ದಕ್ಕೇ ತಾನೇ ಇವತ್ತು ನಾನು ಚೆನ್ನಾಗಿರೋದು. ಇಲ್ಲ ನಾನು ಅವ್ರು ಹೀಗೆ ಮಾಡಿದರು ಹಾಗೆ ಮಾಡಿದರು ಅಂತ ಅಂದ್ಕೊಂಡು ಕುಂತಿದ್ದಿದ್ರೆ ನಾನು ಇವತ್ತು ನಿಮಗೆ ಬಂದ್ಬಿಟ್ಟು ಇವತ್ತು ಯೂಟ್ಯೂಬ್ನಲ್ಲಿ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ತಿರ್ಲಿಲ್ಲ. ನಾನು ಯಾವ ಕಾಯಿಲೆಯಿಂದ ನೆರಳಿ ಸತ್ತೋಗ್ಬೇಕಾಗಿತ್ತೋ ಏನೋ ಯಾರಿಗೆ ಗೊತ್ತು. ಅದಕ್ಕೆ ಮೊದಲನೇ ಧ್ಯೇಯ ಏನು ಅಂದರೆ, ಬಾಬಾರವರು ಸಚ್ಚರಿತೆ ಮೂಲಕ ತಿಳಿಸ್ಕೊಟ್ಬಿಟ್ಟಿದ್ದಾರೆ, ನಿಂದನೆ ಮಾಡೋದಕ್ಕೆ ಹೋಗಬೇಡಿ. ಪರರ ನಿಂದನೆ ಪಾಷಾಣಕ್ಕೆ ಸಮಾನ ಅನ್ನೋ ಥರ ನಾವು ನಿಂದನೆಯನ್ನು ನಿಲ್ಲಿಸಬೇಕು ಅಂತ ಬಾಬಾ ಇಲ್ಲಿ ಈ ಮೂಲಕ ತಿಳಿಸ್ಕೊಟ್ರು. ನನಗದನ್ನು ಪರ್ಸ್ನಲಿ ಪ್ರೂವ್ ಮಾಡಿದ್ದಾರೆ, ಅನುಭವನೂ ಭಾಳ ಆಗಿದ್ದಾವೆ ಈ ವಿಷಯಕ್ಕೆ. ನಾನು ಅದಕ್ಕೆ ಬಾಬಾರವರಿಗೆ ಕೃತಜ್ಞತೆಯಾಗಿದ್ದೇನೆ. ನನ್ನ ಎಲ್ಲ ಸಮಸ್ಯೆಗಳು ಪರಿಹಾರ ಸಿಕ್ಕಿರೋದು ಬಾಬಾರವರ ಸಚ್ಚರಿತ ಮೂಲಕ, ಸ್ತವನ ಮಂಜರಿ ಮೂಲಕ, ಬಾಬಾರವರ ಉದಿಯ ಮೂಲಕ, ಬಾಬಾರವರ ನಾಮಸ್ಮರಣೆ ಮೂಲಕ. ನಾನು ವ್ರತ ಪೂಜೆಗಳನ್ನು ತುಂಬ ರೇರ್ ನಾನು ಮಾಡೋದು. ನಾನು ಬಾಬಾರವ್ರಿಗೆ ನಾನು ಮಾಡೋದೇ ಪ್ರಾರ್ಥನೆ ಜಾಸ್ತಿ. ಬಾಬಾ ನಂದು ಈ ಕೆಲಸ ಆಗಿಲ್ಲ ನೋಡು, ಬಾಬಾ ನನಗಿದು ಬೇಕು ನೋಡು, ಬಾಬಾ ಇದಕ್ಕೆ ನಾನು ಏನು ಮಾಡಬೇಕು ದಾರಿ ತೋರಿಸು, ಬಾಬಾ ಇದಕ್ಕೆ ಉತ್ತರ ಏನು ಕೊಡ್ತೀಯಾ ಅಂತೇಳಿ ನಾನು ಇಷ್ಟೇ ಪ್ರಾರ್ಥನೆಗಳನ್ನು ನಾನು ಮಾಡ್ತೀನಿ. ಆರತಿ ಹಾಡನ್ನು ಕೇಳ್ತೀನಿ. ಬಾಬಾರವರ ಆರತಿ ಹಾಡಂತೂ ಅದ್ಭುತವಾಗಿರುತ್ತೆ, ಅದನ್ನು ಕೇಳ್ತಿರ್ತೀನಿ. ಬಾಬಾರವ್ರದ್ದು ಕೆಲವೊಂದು ನಾಮ ಜಪಗಳು ನನಗಿಷ್ಟ, ಅದನ್ನು ನಾನು ಕೆಲಸ ಮಾಡ್ತಿದ್ದಾಗ ಅದನ್ನು ಮಾಡ್ತಿರ್ತೀನಿ. ಜಾಸ್ತಿ ಯೂಟ್ಯೂಬ್ ಚಾನಲಂತೂ ಕ್ರಿಯೇಟ್ ಮಾಡ್ದಾಗ್ಲಿಂದನೂ ನನಗೆ ಒಳ್ಳೆಯದಾಗಿರೋದೇ ಜಾಸ್ತಿ. ಜಗಳಗಳು ಕಮ್ಮಿ ಆಯಿತು, ಮನಸ್ತಾಪಗಳು ಕಮ್ಮಿ ಆಯಿತು. ನಾವು ಕೆಲಸ ಕಾರ್ಯಗಳಲ್ಲಿ ಎಷ್ಟು ತಲ್ಲೀನರಾಗಿರ್ತೀವೋ ಆವಾಗ ಒಣ ಉಸಬಾರಿಗಳಿಗೆ ನಮಗೆ ಅವಕಾಶಗಳಿರೋದಿಲ್ಲ. ಒಣ ಮಾತುಗಳಿಗೆ, ನಿಂದನೆಗಳಿಗೆ ಟೈಮ್ ಇರೋದಿಲ್ಲ. ನೀನು ಬೈತೀಯಾ ಬೈಯಿ, ನಾನು ತಪ್ಪಿದೆಯಾ ನಾನು ತಿದ್ಕೊಂಡೆ, ಆಯಿತು ಸರಿ ಅಂತೇಳಿ ಮೂವ್ ಆನ್ ಆಗಿಬಿಡ್ತಿದ್ದೀವಿ. ಹೀಗಾಗಿ ಎಷ್ಟೋ ಸಮಸ್ಯೆಗಳು ಬಾಬಾರವರ ಒಂದು ನಾಮಸ್ಮರಣೆಯಿಂದ ಬಗೆಹರಿದಿದ್ದಾವೆ. ನನ್ನ ಜೀವನದಲ್ಲಿ ತುಂಬ ಮಿರಾಕಲ್ಸ್ ಆಗಿದ್ದಾವೆ, ಅದರಲ್ಲಿ ಕೆಲವೊಂದನ್ನು ನಾನು ಹಂಚ್ಕೊಂಡಿದ್ದೀನಿ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ನಾನು ನನ್ನ ಸಬ್ಸ್ಕ್ರೈಬರ್ ಆಗಿರತಕ್ಕಂತಹ ಸಾಯಿ ಭಕ್ತೆಯು ನಮ್ಮ ಮನೆ ಓಪನಿಂಗ್ ಆದಾಗ ಅವರು ಒಂದು ಅಂದ್ಕೊಂಡಿರ್ತಾರೆ ದೀಪನ ಕೊಡಬೇಕು ಅಂತ. ಹಾಗೂ ನಾನಿಲ್ಲಿ ಬಾಬಾರವ್ರಿಗೆ ಯೂಟ್ಯೂಬ್ ಚಾನಲ್ಗೋಸ್ಕರ ಹಾಗೂ ನನ್ನ ಕೆಲವೊಂದು ಸಮಸ್ಯೆಗಳಿದ್ವು, ಅವನ್ನ ಪರಿಹಾರ ಮಾಡಿಸು, ನನ್ನ ಜೀವನದಲ್ಲಿ ಬೆಳಕನ್ನು ಕೊಡು ಅಂತೇಳಿ ನಾನು ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆ ಮಾಡಿದ್ದೆ. ಬಾಬಾರವರು ಅದನ್ನು ಗುರುವಾರ ನನ್ನ ಸಬ್ಸ್ಕ್ರೈಬರ್ ಮೂಲಕ 2 ಆಮೆಯ ದೀಪಗಳನ್ನು ಕಳಿಸುವ ಮೂಲಕ ನನ್ನ ಆಸೆಯನ್ನು ಹೇಗೆ ಈಡೇರಿಸಿದ್ರು. ಇದೊಂದು ಅದ್ಭುತವಾದ ಮಿರಾಕಲ್ ಅಂತಲೇ ಹೇಳ್ಬೋದು. ಈ ಒಂದು ಅನುಭವವನ್ನು ನಾಳೆಯ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ವಿವರಿಸುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿರಾಮ್.